ಬ್ರೇಕ್ ನಂತರ ಗುಡಿಯೂರಿನ ಕರ್ನಾಟಕಕ್ಕೆ ಸ್ವಾಗತ. ಧಾರವಾಡದ ತಡಕೋಡ ಗ್ರಾಮದಲ್ಲಿ ಮತ್ತೆ ವಾಂತಿ ಭೇದಿ ಉಲ್ಬಣಗೊಂಡಿದ್ದು ಇಬ್ಬರು ಸಾವನ್ನಪ್ಪಿದ್ದಾರೆ. ಮೃತರನ್ನ ಅಲ್ಲಾಭಕ್ಷ ಚಂದೂನವರ್ ಹಾಗೂ ಮನೋಜ್ ರುಜುವಾಳೆ ಎಂದು ಗುರುತಿಸಲಾಗಿದೆ. ಇನ್ನು 200ಕ್ಕೂ ಹೆಚ್ಚಿನ ಅಸ್ವಸ್ಥರಿಗೆ ಜಿಲ್ಲಾಸ್ಪತ್ರೆ, ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಲಾಗಿದೆ. ಆದರೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮಾತ್ರ ಯಾವ ಉತ್ತರನೂ ನೀಡಿಲ್ಲ. ಕಳೆದ 3 ದಿನಗಳಿಂದ ತಡಕೋಡ ಗ್ರಾಮದಲ್ಲಿ ವಾಂತಿ ಭೇದಿಯ ಹಾವಳಿ ಹೆಚ್ಚಾಗ್ತಾ ಇದೆ. ತಡಕೋಡ ಜನರಿಗೆ ಶುದ್ಧ ಕುಡಿಯುವ ನೀರಿನ ಕೊರತೆ ಇದ್ದು, ಹೀಗಾಗಿ ಜನರು ಕೆರೆಯ ಕಲುಷಿತ ನೀರನ್ನೇ ಕುಡಿತಾ ಇದ್ದಾರೆ. ಹೀಗಾಗಿ ವಾಂತಿ ಭೇದಿ ಸಮಸ್ಯೆ ಉಲ್ಬಣಗೊಂಡಿದೆ. ತಡ್ಕೋಡ ಕೆರೆಯಾಗ ಒಂದು ಬೋರ್ ಐತ್ರಿ, ಅದು ಇಟ್ಟು ದಿವಸ ಬಂದೈತ್ರಿ, ಒಂದು ತಿಂಗಳದ. ಈಗ ಪೈಪ್ಲೈನನ್ನು ಹೊಡೆದತ್ತಂತ್ರಿ. ಅದು ಪೈಪ್ಲೈನ್ ಜೋಡಿಸಿದ ಬಳಕ ಆ ಬೋರ್ ಜಾತ್ರೆ ಸಂಬಂಧ ಚಾಲು ಮಾಡ್ಯಾರ್ರಿ. ಆ ನೀರು ಕುಡಿದ ಬಳಕನ ಹಿಂಗೆ ಆಗತ್ತ ನೋಡ್ರಿ. ಇವತ್ತು ವಾಂತಿ ಬೀದಿರಿ. ನಿನ್ನೆ ಬೆಳಗ್ಗೆ 3 ಗಂಟೆದಾಗ ಯಾದಗಿರಿ ಜಿಲ್ಲೆ ಜಾತ್ರೆಗಳಿಗೆ ವಿಶೇಷ. ಅದರಲ್ಲೂ ಸುರಪುರ ತಾಲೂಕಿನ ತಿಂಥಣಿ ಮೌನೇಶ್ವರ ಜಾತ್ರೆ ಧಾರ್ಮಿಕ ಸಹಿಷ್ಣುತೆ, ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವೆಂದೇ ಹೇಳಲಾಗುತ್ತೆ. ಈ ಜಾತ್ರೆಯಲ್ಲಿ ಇನ್ನೂ ಒಂದು ವಿಶೇಷವಿದೆ. ಆ ಜಾತ್ರೆಯ ವಿಶೇಷವನ್ನ ನೋಡ್ತಾ ಗುಡಿಯೂರಿನ ಕರ್ನಾಟಕವನ್ನ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಹೀಗೆ ಸಾಧು ಸಂತರು, ಮಹಿಳೆಯರು, ಮುದುಕರೆನ್ನದೆ ಗಾಂಜಾ ಗಮ್ಮತ್ತಿನಲ್ಲಿ ತೇಲುತ್ತಿರೋದು ಕಂಡ್ರೆ ನಿಮಗೆ ಆಶ್ಚರ್ಯ ಆಗಬಹುದು. ಆದ್ರೆ ಯಾದಗಿರಿ ಜಿಲ್ಲೆ ತಿಂಥಣಿಯ ಮೌನೇಶ್ವರ ಜಾತ್ರೆಯಲ್ಲಿ ಇದು ಪ್ರತಿ ವರ್ಷ ಕಾಮನ್. ಇಲ್ಲಿನ ದೇವಾಲಯದ ಮುಂಭಾಗದಲ್ಲಿರೋ ಕೈಲಾಸ ಮಂಟಪದಲ್ಲಿ ಸಾಧು ಸಂತರು ಗಾಂಜಾ ಎಳೆಯುತ್ತಾ ಸಾಕ್ಷಾತ್ ಸ್ವರ್ಗದಲ್ಲೇ ತೇಲಾಡುತ್ತಿರುತ್ತಾರೆ. ಇನ್ನು ಈ ಜಾತ್ರೆಯಲ್ಲಿ ಅವ್ಯಾಹತವಾಗಿ ಗಾಂಜಾ ಮಾರಾಟ ಮಾಡಲಾಗುತ್ತದೆ. ಸಾಧು ಸಂತರ ಗಾಂಜಾ ಗಮ್ಮತ್ತಿನಲ್ಲಿ ತೇಲೋದನ್ನ ನೋಡಿ ಎಂಜಾಯ್ ಮಾಡೋ ಭಕ್ತರು ಕೆಲವರಾದ್ರೆ, ಮತ್ತೆ ಕೆಲವರು ನಾವು ಒಂದ್ ಕೈ ನೋಡೋಣ ಅಂತ ಗಾಂಜಾ ಕಿಕ್ ಏರಿಸ್ಕೊಳ್ತಾರೆ. ಹಿಂದೂಕ ಮಹಾತ್ಮರು, ದೊಡ್ಡ ದೊಡ್ಡ ಮಹರ್ಷಿಗಳು, ದೊಡ್ಡ ದೊಡ್ಡ ಮಹಾತ್ಮರು ತನ್ನ ಧ್ಯಾನ ಯಾವ ಪ್ರಕಾರ ತನ್ನ ಸಂಸಾರದಲ್ಲಿ ಅಂದ್ರೆ ಸಂಸಾರದಲ್ಲಿ ಆಕಳ ಯಾವ ಎಷ್ಟಿ ಯಾವ ಪ್ರಕಾರ ಕಟ್ಟಿ ಹಾಕ್ತರೋ ಆ ಪ್ರಕಾರ ತನ್ನ ಮನಸ್ಸಿಗೆ ಆಗ ಧ್ಯಾನ ಮಾಡ್ತಕ್ಕಂಥ ಸಮಯದಲ್ಲಿ ಆ ಕಟ್ಟಿ ಹಾಕಿದ ಸಮಯದಲ್ಲಿ ಗಾಂಜಾ ಏನದ ಮೊದಲಾಗಿ ಸೇರಿ ಅವ್ರು ಕುಂತಿದ್ದ ಧ್ಯಾನಕ್ಕಾಗಿ ಆ ಮನಸ್ಸಿಗೆ ಕಟ್ಟಿ ಹಾಕ್ತಿದ್ರು. ಅದಕ್ಕಾಗಿ ಇದು ಸೇರ್ತಾ ಇದೆ. ಅದಕ್ಕಾಗಿ ನಾವು ಇದು ಈ ಪ್ರಕಾರ ನಾವು ಸೇರ್ತೇವೆ. ಇಲ್ಲಿನ ದೇವಾಲಯದ ಮತ್ತೊಂದು ವಿಶೇಷ ಅಂದ್ರೆ ಧರ್ಮ ಸಹಿಷ್ಣುತೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಂಕೇತವಾಗಿ ಇಲ್ಲಿ ಮಸೀದಿ ಕೂಡ ಇದೆ. ಹೀಗಾಗಿ ಈ ಜಾತ್ರೆಗೆ ಮುಸ್ಲಿಮರು ಸಹ ಬರ್ತಾರೆ. ನೆರೆಯ ಆಂಧ್ರ, ಮಹಾರಾಷ್ಟ್ರ, ಕೇರಳ ಸೇರಿದಂತೆ ದಕ್ಷಿಣ ಭಾರತದ ನಾನಾ ಭಾಗಗಳಿಂದ ಸಾವಿರಾರು ಭಕ್ತರು, ಸಾಧು ಸಂತರು ಜಾತ್ರೆಗೆ ಸಾಕ್ಷಿ ಆಗ್ತಾರೆ. ಇದು ದಕ್ಷಿಣ ಭಾರತಕ್ಕೆ ಒಂದು ದಕ್ಷಿಣ ಕಾಶಿ ಅಂತ ಕರೆಸಿಕೊಡ್ತದ್ರೆ. ಆಮೇಲೆ ಇದು ಹಿಂದೂ ಮುಸ್ಲಿಂ ಭಾವೈಕ್ಯತೆ ಒಂದು ಕ್ಷೇತ್ರವಾಗಿದೆ. ಮತ್ತು ಇದು ಬಿಜಾಪುರದ ಮುಸಲ್ಮಾನರಿಗೆ ಅಂತಂದ್ರೆ ಮೌನೇಶ್ವರ ನಿಜವಾದ ತತ್ವವನ್ನು ಹೇಳಿಕೊಟ್ಟಂತ ಇತಿಹಾಸ ಮೌನೇಶ್ವರ ಪುರಾಣದಲ್ಲಿದೆ. ಮತ್ತು ಇಲ್ಲಿ ಮೌನೇಶ್ವರ ತನ್ನ ಶಿಷ್ಯನಾದ ಗಂಗಪ್ಪನಿಗೆ ಕೈಲಾಸ ತೋರಿಸಿದಂತ ಸ್ಥಳ ಕೂಡ ಇಲ್ಲಿ ಐತ್ರಿ. ಹಸ್ತದಲ್ಲಿ ಕೈಲಾಸ ತೋರಿಸಿದಂತ ಸ್ಥಳ. ದುರಂತ ಅಂದ್ರೆ ಇಲ್ಲಿ 10 ವರ್ಷಗಳಿಂದ ಹೀಗೆ ಗಾಂಜಾ ಬಳಕೆ, ಮಾರಾಟ ಎಕ್ಕಿಲ್ಲದೆ ಸಾಗುತ್ತಿದ್ರು ಜಿಲ್ಲಾಡಳಿತವಾಗ್ಲಿ ಪೊಲೀಸರಾಗ್ಲಿ ತಲೆ ಕೆಡಿಸ್ಕೊಂಡಿಲ್ಲ. ಹೀಗಾಗಿ ಗಾಂಜಾ ಪ್ರಿಯರ ಗಮ್ಮತ್ತಿಗೆ ಇಲ್ಲಿ ಮಿತಿಯೇ ಇಲ್ಲ ಎನ್ನುವಂತಾಗಿದೆ. ಯಾದಗಿರಿಯಿಂದ ಕ್ಯಾಮರಾಮನ್ ರಫೀಕ್ ಜೊತೆ ಶಶಿಕಾಂತ್ ಕೋರ್ವಾರ್, ಸುವರ್ಣ ನ್ಯೂಸ್.